ಒಂದು ಸುಂದರ ಹಳ್ಳಿಯಲ್ಲಿ ರಾಮಪ್ಪ ಮತ್ತು ಶಾಂತಮ್ಮ ಎಂಬ ದಂಪತಿಗಳಿದ್ದರು. ಅವರಿಗೆ ರವಿ ಎಂಬ ಮಗ ಮತ್ತು ಕಾವ್ಯ ಎಂಬ ಮಗಳು ಇದ್ದರು. ರವಿ ಹತ್ತಿರದ ಪೇಟೆಯಲ್ಲಿ ಒಂದು ಸಣ್ಣ ಕೆಲಸದಲ್ಲಿದ್ದ. ಕಾವ್ಯ ಇನ್ನೂ ಕಾಲೇಜು ಮುಗಿಸಿರಲಿಲ್ಲ. ಇತ್ತೀಚೆಗೆ ರವಿಗೆ ರಮ್ಯಾ ಎಂಬ ಮೃದು ಸ್ವಭಾವದ ಹುಡುಗಿಯೊಂದಿಗೆ ಮದುವೆಯಾಗಿತ್ತು. ಮನೆಗೆ ಹೊಸದಾಗಿ ಬಂದ ಸೊಸೆ ರಮ್ಯಾ ಎಲ್ಲರನ್ನೂ ಪ್ರೀತಿಯಿಂದ ನೋಡಿಕೊಳ್ಳಲು ಬಯಸಿದಳು. ಆದರೆ ಅತ್ತೆ ಶಾಂತಮ್ಮ ಮತ್ತು ನಾಂದಿನಿ ಕಾವ್ಯಳಿಗೆ ಬೇರೆಯದೇ ಆಲೋಚನೆಯಿತ್ತು. ಮದುವೆಯಾದ ಕೆಲವೇ ದಿನದಲ್ಲಿ ಮನೆಯ ಚಿತ್ರಣ ಬದಲಾಯಿತು. ಶಾಂತಮ್ಮ ಮತ್ತು ಕಾವ್ಯ ಬೆಳಗಿನಿಂದ ಸಂಜೆಯವರೆಗೆ ಸೋಫಾದ ಮೇಲೆ ಕುಳಿತು ಟಿವಿ ನೋಡುವುದು ಅಥವಾ ಹರಟೆ ಹೊಡೆಯುವುದರಲ್ಲಿ ನಿರಂತರರಾಗಿದ್ದರು. ಮನೆಯ ಸಂಪೂರ್ಣ ಕೆಲಸದ ಜವಾಬ್ದಾರಿ ರಮ್ಯರ ಹೆಗಲಿಗೆ ಬಿತ್ತು. ಒಂದು ದಿನ ಬೆಳಗ್ಗೆ 11 ಗಂಟೆ. ಶಾಂತಮ್ಮ ಮತ್ತು ಕಾವ್ಯ ಸೋಫಾದ ಮೇಲೆ ಕುಳಿತು ಧಾರಾವಾಹಿ ನೋಡುತ್ತಿದ್ದರು. ಅಡುಗೆ ಮನೆಯಲ್ಲಿ ರಮ್ಯಾ ಪಾತ್ರೆಯನ್ನು ತೊಳೆಯುತ್ತಿದ್ದಳು. ಏ ರಮ್ಯಾ, ಆ ಕಾಫಿ ಪಾತ್ರೆ ಅಲ್ಲೇ ಇಟ್ಟು ಮೊದಲು ಬಂದು ಇಲ್ಲಿ ಕಾವೇಳಿಗೆ ಕಾಲೇಜಿಗೆ ಹೋಗಲು ಬಟ್ಟೆ ಇಸ್ತ್ರಿ ಮಾಡಿಕೊಡು. ಕೈಕಾಲು ಬೇಗ ಓಡಿಸು. ಇಷ್ಟೊತ್ತಾದರೂ ಇನ್ನು ಮಧ್ಯಾಹ್ನದ ಅಡುಗೆಯ ಮುನ್ಸೂಚನೆಯೇ ಇಲ್ಲ. ಅತ್ತೆಯವರೇ, ಇನ್ನೂ ಮಧ್ಯಾಹ್ನದ ಅಡುಗೆ ತರಕಾರಿ ಹೆಚ್ಚಬೇಕು. ಬಟ್ಟೆ ಕೂಡ ತೊಳೆಯುವುದು ಬಾಕಿ ಇದೆ. ಕೈಯೆಲ್ಲ ಸೋಪಿನ ನುರೆ ಇದೆ. ಕಾವ್ಯ, ಸ್ವಲ್ಪ ಇಸ್ತ್ರಿ ಮಾಡಿಕೊಂಡರೆ ನನಗೆ ಸಹಾಯವಾಗುತ್ತದೆ. ಅಮ್ಮ, ನೋಡು ನಿನ್ನ ಸೊಸೆಯ ಸೊಕ್ಕನ್ನು. ನನಗೆ ಕೆಲಸ ಹೇಳಿಕೊಡ್ತಿದ್ದಾಳೆ. ನಾನ್ಯಾಕೆ ಇಸ್ತ್ರಿ ಮಾಡಲಿ? ಅಣ್ಣ ನಿನಗೆ ಮದುವೆ ಮಾಡಿಕೊಂಡು ತಂದಿದ್ದು ಈ ಮನೆಯ ಕೆಲಸ ಮಾಡಲು. ಅದನ್ನು ಮಾಡದಿದ್ದರೆ ನಿಮ್ಮ ತವರು ಮನೆಯಲ್ಲಿ ಏನು ಕಲಿಸಿಕೊಟ್ಟಿದ್ದಾರೆ ನಿನಗೆ? ಬರೀ ಮಾತು ಬೆಳೆಸುವುದನ್ನೇ. ಹೌದು ರಮ್ಯಾ, ನಿಮ್ಮ ಅಮ್ಮನ ಮನೆಯಲ್ಲಿ ನಿನ್ನನ್ನು ಮಹಾರಾಣಿ ತರ ಬೆಳೆಸಿರಬಹುದು. ಆದರೆ ಇದು ಗಂಡನ ಮನೆ. ಇಲ್ಲಿ ಹೇಳಿದ ಕೆಲಸವನ್ನು ಮೂಗಿನ ನೇರಕ್ಕೆ ಮಾಡಬೇಕು. ನಿನ್ನ ತಾಯಿ ನಿನಗೆ ದೊಡ್ಡವರನ್ನು ಹೇಗೆ ಗೌರವಿಸಬೇಕು ಎಂದು ಕಲಿಸಿಕೊಟ್ಟಿಲ್ಲ ಅನಿಸುತ್ತದೆ. ರಮ್ಯಾ ಕಣ್ಣೀರು ಹಾಕುತ್ತಾ ಹೊರಗೆ ಹೋದಳು. ಅವಳಿಗೆ ಅಂದು ವಿಪರೀತ ಜ್ವರವಿತ್ತು. ಮೈ ಸುಡುತ್ತಿತ್ತು. ಆದರೂ ಯಾರೂ ಕರುಣೆ ತೋರಿಸಲಿಲ್ಲ. ಅಡುಗೆ ಮಾಡುವಾಗ ಪ್ರಜ್ಞೆ ತಪ್ಪಿ ಬಿದ್ದಳು. ಕಾಫಿ ಪಾತ್ರೆ ಕೆಳಗೆ ಬಿದ್ದು ಸದ್ದಾಯಿತು. ಅದೇ ಸಮಯಕ್ಕೆ ರವಿ ಆಫೀಸಿನ ಕೆಲವು ಕಾಗದದ ಪತ್ರಗಳನ್ನು ಮರೆತು ಮನೆಗೆ ಮರಳಿ ಬಂದಿದ್ದನು. ಅಡುಗೆ ಮನೆಯಲ್ಲಿ ಬಿದ್ದ ಸದ್ದನ್ನು ಕೇಳಿ ಓಡಿ ಬಂದವನಿಗೆ ರಮ್ಯಾ ಪ್ರಜ್ಞೆ ತಪ್ಪಿ ಬಿದ್ದಿರುವುದು ಮತ್ತು ಶಾಂತಮ್ಮ ಮತ್ತು ಕಾವ್ಯ ಸೋಫಾದ ಮೇಲೆ ಆರಾಮವಾಗಿ ಕುಳಿತಿರುವುದು ಕಂಡಿತು. ರಮ್ಯಾ, ರಮ್ಯಾ, ಕಣ್ಣು ಬಿಡು. ಅಮ್ಮ, ಕಾವ್ಯ, ಏನಾಯಿತು ಇವಳಿಗೆ? ಮೈಯೆಲ್ಲ ಕೆಂಡದಂತೆ ಸುಡುತ್ತಿದೆ. ಇಷ್ಟೊಂದು ಜ್ವರ ಇದ್ದರೂ ಅವನ ಕೈಯಲ್ಲಿ ಕೆಲಸ ಮಾಡಿಸುವುದಾ? ಅಯ್ಯೋ, ಅದಕ್ಕೇನು, ಮಹಾರಾಣಿ ತರ ವಿಶ್ರಾಂತಿ. ನಮಗೂ ಜ್ವರ ಬರುತ್ತದೆ, ನಾವು ಕೆಲಸ ಮಾಡಲ್ವಾ? ಬರೀ ನಾಟಕ ಆಡ್ತಾಳಿ ನಿನ್ನ ಹೆಂಡತಿ. ಸಾಕು ಮಾಡಿ ಅಮ್ಮ. ಕಾವ್ಯ ಈ ಮನೆಗೆ ಬಂದಿದ್ದು ಸೊಸೆಯಾಗಿ, ಕೆಲಸದವನಾಗಿ ಅಲ್ಲ. ಕಾವ್ಯ, ನೀನು ನಾಳೆ ಇನ್ನೊಂದು ಮನೆಗೆ ಸೊಸೆಯಾಗಿ ಹೋಗುವವಳು. ಅಲ್ಲಿ ನಿನ್ನ ಅತ್ತೆ ನಾದಿನಿ ನಿನಗೆ ಹೀಗೆ ನಡೆಸಿಕೊಂಡರೆ ನಿನಗೆ ಈಗೆನಿಸಬಹುದು. ಇನ್ಮುಂದೆ ಈ ಮನೆಯಲ್ಲಿ ಎಲ್ಲರೂ ಕೆಲಸವನ್ನು ಹಂಚಿಕೊಳ್ಳಬೇಕು. ಇಲ್ಲದಿದ್ದರೆ ನಾನು ರಮ್ಯಳನ್ನು ಕರೆದುಕೊಂಡು ಬೇರೆ ಮನೆಗೆ ಹೋಗಬೇಕಾಗುತ್ತದೆ. ರವಿಯ ಈ ರೌದ್ರ ಅವತಾರಕ್ಕೆ ಹೆದರಿ ಶಾಂತಮ್ಮ ಮತ್ತು ಕಾವ್ಯ ಅಂದಿನಿಂದ ರಮ್ಯಳ ಜೊತೆ ಸ್ವಲ್ಪ ಸುಧಾರಿಸಿಕೊಂಡಂತೆ ನಟಿಸಲು ಶುರು ಮಾಡಿದರು. ಕಾಲ ಉರುಳಿದಂತೆ ಕಾವ್ಯಳಿಗೆ ಬೆಂಗಳೂರಿನ ಸಾಫ್ಟ್ವೇರ್ ಇಂಜಿನಿಯರ್ ಕಿರಣ್ ಜೊತೆ ಮದುವೆಯಾಯಿತು. ಕಿರಣ್ನ ಮನೆಯಲ್ಲಿ ಅವನ ತಾಯಿ ಸಾವಿತ್ರಮ್ಮ ಮತ್ತು ಗಂಡನ ಮನೆಯಿಂದ ಜಗಳವಾಡಿ ತಾಯಿಯ ಮನೆಗೆ ಬಂದು ನೆಲೆಸಿದ ಅಕ್ಕ ಗೀತಾ ಇದ್ದರು. ರವಿ ಮತ್ತು ರಾಮಪ್ಪ ಸಾಲ ಮಾಡಿ ಕಾವ್ಯಳ ಮದುವೆಯನ್ನು ಅದ್ದೂರಿಯಾಗಿ ನೆರವೇರಿಸಿಕೊಟ್ಟರು. ಕಾವ್ಯ ಹೊಸ ಆಸೆಗಳೊಂದಿಗೆ ಗಂಡನ ಮನೆಗೆ ಬಂದಳು. ಆದರೆ ಅವಳಿಗೆ ಗೊತ್ತಿರಲಿಲ್ಲ, ತಾನು ಹಿಂದೆ ತನ್ನ ಅತ್ತಿಗೆ ಮಾಡಿದ ಅನ್ಯಾಯವೇ ಈಗ ಬೇರೆ ರೂಪದಲ್ಲಿ ನನಗೆ ಎದುರಾಗಲಿದೆ ಎಂದು. ಮದುವೆಯಾದ ಕೆಲವೇ ದಿನಗಳಲ್ಲಿ ಅತ್ತೆ ಸಾವಿತ್ರಮ್ಮ ಮತ್ತು ಗೀತಾ ತಮ್ಮ ಅಸಲಿ ರೂಪ ತೋರಿಸಿದರು. ಕಾವ್ಯರ ದಿನಚರಿ ಮುಂಜಾನೆ 5 ಶುರುವಾಗುತ್ತಿತ್ತು. ಮನೆ ಗುಡಿಸುವುದು, ಒರೆಸುವುದು, ಬಟ್ಟೆ ತೊಳೆಯುವುದು ಎಲ್ಲವನ್ನೂ ಕಾವ್ಯ ಒಬ್ಬಳೇ ಮಾಡಬೇಕಾಗಿತ್ತು. ಒಂದು ದಿನ ಬೆಳಗ್ಗೆ ಕಾವ್ಯಳಿಗೆ ತೀವ್ರವಾದ ಮೈಕೈ ನೋವು ಮತ್ತು ಜ್ವರ ಇತ್ತು. ಅವಳಿಗೆ ಹಾಸಿಗೆಯಿಂದ ಏಳಲು ಸಹ ಆಗುತ್ತಿರಲಿಲ್ಲ. ಆದರೂ ಸಾವಿತ್ರಮ್ಮ ಮತ್ತು ಗೀತಾ ಸೋಫಾದ ಮೇಲೆ ಕುಳಿತು ಟಿವಿ ನೋಡುತ್ತಿದ್ದರು. ಏ ಕಾವ್ಯ, ಇನ್ನೂ ತಿಂಡಿ ಸಿದ್ಧವಾಗಿಲ್ಲವೇ? 9 ಗಂಟೆಯಾಗುತ್ತಾ ಬಂತು. ನನ್ನ ಮಗಳು ಗೀತಳಿಗೆ ಹಸಿವಾಗುತ್ತಿದೆ. ನಿನ್ನ ತವರು ಮನೆಯಲ್ಲಿ ಬರೀ ಕುಳಿತು ತಿನ್ನುವುದನ್ನು ಕಲಿಸಿಕೊಟ್ಟಿದ್ದಾರಾ?
ಕಾವ್ಯ ಕಣ್ಣೀರು ಹಾಕುತ್ತಾ ಅಡುಗೆ ಮನೆಯಿಂದ ಹೊರಬರುತ್ತಾಳೆ. ಅತ್ತೆಯವರೇ, ಬೆಳಗ್ಗೆಯಿಂದ ಕಸ ಗುಡಿಸಿ, ನೆಲ ಒರೆಸಿ, ಬಟ್ಟೆ ಒಗೆದು ತಂದಿದ್ದೇನೆ. ಮೈಯೆಲ್ಲ ನೋವಾಗುತ್ತಿದೆ, ತಲೆ ಸುತ್ತುತ್ತಿದೆ. 5 ನಿಮಿಷ ಕುಳಿತುಕೊಳ್ಳಲೇ? ಅಯ್ಯೋ ಅಮ್ಮ, ಇವಳ ನಾಟಕ ನೋಡು. ಕೆಲಸ ತಪ್ಪಿಸಲು ತಲೆನೋವು, ಜ್ವರದ ನೆಪ ಹೇಳುತ್ತಿದ್ದಾಳೆ. ನಿನ್ನ ಅಣ್ಣ ನಮಗೆ ಸರಿಯಾದ ಮರ್ಯಾದೆ ಮಾಡಿಲ್ಲ, ವರದಕ್ಷಿಣೆಯೂ ಕಡಿಮೆ ಕೊಟ್ಟಿದ್ದಾನೆ. ನೀನಾದರೂ ಇಲ್ಲಿ ಸರಿಯಾಗಿ ಕೆಲಸ ಮಾಡು ಸಾಯಿ, ಇಲ್ಲದಿದ್ದರೆ ನಿಮ್ಮ ಮನೆಗೆ ಫೋನ್ ಮಾಡಬೇಕಾದೀತು. ಕಾವ್ಯ ಕಣ್ಣೀರು ಹಾಕುತ್ತಾ ಅಡುಗೆ ಮನೆಗೆ ಹೋದಳು. ಅವಳ ಕೈಯಲ್ಲಿದ್ದ ಬಿಸಿ ನೀರಿನ ಪಾತ್ರೆ ಕೆಳಗೆ ಬಿದ್ದು ಅವಳ ಕಾಲಿಗೆ ಗಾಯವಾಯಿತು. ಆದರೂ ಯಾರೂ ಕರುಣೆ ತೋರಿಸಲಿಲ್ಲ. ಸಂಜೆ ಗಂಡ ಕಿರಣ್ ಬಂದಾಗ ಕಾವ್ಯ ಅಳುತ್ತಾ ದೂರು ನೀಡಿದಳು. ರೀ, ನಿಮ್ಮ ಅಮ್ಮ ಮತ್ತು ನಿಮ್ಮ ಅಕ್ಕ ನನಗೆ ತುಂಬ ಹಿಂಸೆ ಕೊಡುತ್ತಿದ್ದಾರೆ. ನನಗೆ ಹುಷಾರಿಲ್ಲದಿದ್ದರೂ, ಜ್ವರ ಬಂದರೂ ವಿಶ್ರಾಂತಿ ಕೊಡುತ್ತಿಲ್ಲ. ಕಾಲಿಗೆ ಗಾಯವಾದರೂ ಬಂದು ನೋಡಲಿಲ್ಲ. ಕಾವ್ಯ, ನಮ್ಮಮ್ಮ ಮತ್ತು ಅಕ್ಕನ ಬಗ್ಗೆ ಒಂದು ಮಾತು ಆಡಬೇಡ. ಅವರು ತುಂಬಾ ಮೃದು ಸ್ವಭಾವದವರು. ನೀನೇ ಅಲ್ಲಿಂದ ಬಂದು ಇಲ್ಲಿ ದೊಡ್ಡ ನಗರದಲ್ಲಿ ಹೊಂದಿಕೊಳ್ಳಲು ಆಗದೆ ನಾಟಕ ಆಡ್ತಿದ್ದೀಯ. ಸುಮ್ಮನೆ ಹೇಳಿದ ಕೆಲಸ ಮಾಡು. ಅವರಿಗೆ ಎದುರು ಮಾತನಾಡಬೇಡ. ಯಾರೂ ನನ್ನ ಪರವಾಗಿಲ್ಲ, ಗಂಡನು ನನ್ನನ್ನು ನಂಬುತ್ತಿಲ್ಲ ಎಂದು ತಿಳಿದ ಕಾವ್ಯಳಿಗೆ ಜಿಗುಪ್ಸೆ ಬಂದಿತು. ಇನ್ನು ಇಲ್ಲಿ ಇರಲು ಸಾಧ್ಯವೇ ಇಲ್ಲ ಎಂದು ನಿರ್ಧರಿಸಿದ ಕಾವ್ಯ ಒಂದು ರಾತ್ರಿ ಯಾರಿಗೂ ಹೇಳದೆ ಕಣ್ಣೀರು ಹಾಕುತ್ತಾ ತವರು ಮನೆಗೆ ರೈಲು ಹತ್ತಿದಳು. ಮರುದಿನ ಬೆಳಗ್ಗೆ ಕಾವ್ಯ ಅಳುತ್ತಾ ತವರು ಮನೆಯ ಬಾಗಿಲು ತಟ್ಟಿದಳು. ಬಾಗಿಲು ತೆರೆದ ಅಣ್ಣ ರವಿ ತಂಗಿಯ ಸ್ಥಿತಿ ಕಂಡು ಬೆಚ್ಚಿಬಿದ್ದನು. ಇಡೀ ಕುಟುಂಬ ಅಲ್ಲಿ ನೆರೆದರು. ತಂದೆ ರಾಮಪ್ಪ, ತಾಯಿ ಶಾಂತಮ್ಮ ಮತ್ತು ಅತ್ತಿಗೆ ರಮ್ಯಾ ಓಡಿ ಬಂದರು. ಕಾವ್ಯ ಅಣ್ಣನನ್ನು ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅಳಲು ಆರಂಭಿಸಿದಳು. ಕಾವ್ಯ, ಏನಾಯ್ತು ಅಮ್ಮ? ಯಾಕೆ ಹೀಗೆ ಅಳುತ್ತಿದ್ದೀಯ? ಗಂಡನ ಮನೆಯಲ್ಲಿ ಯಾರಾದರೂ ಏನಾದರೂ ಅಂದ್ರ? ಕಿರಣ್ ಚೆನ್ನಾಗಿ ನೋಡಿಕೊಳ್ತಿಲ್ಲವೇ? ಅಣ್ಣ, ಅಲ್ಲಿ ನನ್ನನ್ನು ಮನುಷ್ಯರ ಥರ ನೋಡುತ್ತಿಲ್ಲ ಅಣ್ಣ. ಬೆಳಗ್ಗೆಯಿಂದ ಸಂಜೆಯವರೆಗೆ ದನದ ಥರ ಕೆಲಸ ಮಾಡಿಸುತ್ತಾರೆ. ಅತ್ತೆ ಮತ್ತು ಗೀತಾ ಸೇರಿಕೊಂಡು ದಿನವೂ ನನ್ನನ್ನು ಚುಚ್ಚು ಮಾತುಗಳಿಂದ ಕೊಳ್ಳುತ್ತಾರೆ. ನನ್ನ ತಾಯಿ ಏನೂ ಕಳಿಸಿಲ್ಲ ಎಂದು ನಿಂದಿಸುತ್ತಾರೆ. ನನಗೆ ಜ್ವರ ಬಂದರೂ ಕರುಣೆ ತೋರಿಸಲಿಲ್ಲ. ಬಿಸಿ ನೀರು ಬಿದ್ದು ಕಾಲಿಗೆ ಗಾಯವಾದರೂ ನಾಟಕ ಅಂದರು. ನನ್ನ ಗಂಡನು ಅವರ ಮಾತನ್ನೇ ಕೇಳಿ ನನಗೆ ಬೈಯುತ್ತಾನೆ. ನಾನು ಅಲ್ಲಿ ಬದುಕಲಾರೆ ಅಣ್ಣ. ಮಗಳ ಕಾಲಿನ ಗಾಯ ಮತ್ತು ಕಣ್ಣೀರನ್ನು ನೋಡಿ ತಾಯಿ ಶಾಂತಮ್ಮನಿಗೆ ತಡೆಯಲಾಗಲಿಲ್ಲ. ಅವಳ ಆಕ್ರೋಶದಿಂದ ಕೂಗಾಡಿದಳು. ಯಾವ ಜನ್ಮದ ಪಾಪವು ನನ್ನ ಮಗಳಿಗೆ ಇಂತಹ ಕ್ರೂರಿಗಳು ಸಿಕ್ಕಿದ್ದಾರಲ್ಲ. ಒಂದು ಹೆಣ್ಣಿಗೆ ಇನ್ನೊಂದು ಹೆಣ್ಣು ಹೀಗೆ ಹಿಂಸೆ ಕೊಡುತ್ತಾರಾ? ಆ ಅತ್ತೆ ಮತ್ತು ನಾದಿನಿಗೆ ದೇವರ ಭಯವೇ ಇಲ್ಲವಾ? ನನ್ನ ಮಗಳ ಕೈಯಲ್ಲಿ ಜ್ವರ ಬಂದರೂ ಕೆಲಸ ಮಾಡಿಸಲು ಅವರಿಗೆ ಎಷ್ಟು ಧೈರ್ಯ? ತಾಯಿಯ ಈ ಮಾತುಗಳನ್ನು ಕೇಳಿದೆ ರವಿಯ ಮುಖ ಗಂಭೀರವಾಯಿತು. ಅವನು ಕಾವ್ಯಳನ್ನು ಸಮಾಧಾನಪಡಿಸಿ ಮಂಚದ ಮೇಲೆ ಮಲಗಿಸಿ ನೀರು ಕುಡಿಸಿದನು. ನಂತರ ತಾಯಿ ಶಾಂತಮ್ಮ ಮತ್ತು ತಂಗಿ ಕಾವ್ಯಳ ಎದುರು ಬಂದು ನಿಂತನು. ಅವರ ಕಣ್ಣುಗಳಲ್ಲಿ ತಂಗಿಯ ಮೇಲಿನ ಪ್ರೀತಿ ಮತ್ತು ಹಳೆಯ ನೆನಪುಗಳ ಆಕ್ರೋಶ ಒಟ್ಟಿಗೆ ಕಾಣಿಸುತ್ತಿತ್ತು. ಅಮ್ಮ, ಕಾವ್ಯನ ಸ್ಥಿತಿ ನೋಡಿ ನಿನಗೆ ಈಗ ದೇವರ ಭಯ, ಹೆಣ್ಣಿನ ಕಷ್ಟ ನೆನಪಾಗುತ್ತಿದೆಯಾ? ಇಂದು ಕಾವ್ಯನ ಅತ್ತೆ ಮತ್ತು ನಾದಿನಿ ಮಾಡುತ್ತಿರುವುದು ಮಹಾಪಾಪ ಎನಿಸುತ್ತಿದೆಯಾ? ಹೌದು ರವಿ, ನನ್ನ ಮಗಳ ಜೀವನ ಹಾಳು ಮಾಡುತ್ತಿದ್ದಾರೆ ಆ ರಾಕ್ಷಸಿಯರು. ನಿನಗೆ ಕೋಪ ಬರುತ್ತಿಲ್ಲವೇ ನಿನ್ನ ತಂಗಿಯ ಸ್ಥಿತಿ ನೋಡಿ? ಕೋಪ ಬರುತ್ತದೆ ಅಮ್ಮ, ಆದರೆ ಒಂದು ಮಾತು ನೆನಪಿಟ್ಟುಕೊಳ್ಳಿ. ಇದೇ ತಪ್ಪನ್ನು ಕೆಲವು ವರ್ಷಗಳ ಹಿಂದೆ ಇದೇ ಮನೆಯಲ್ಲಿ ಇದೇ ಜಾಗದಲ್ಲಿ ನೀವು ಇಬ್ಬರು ಸೇರಿ ಮಾಡಿದ್ದೀರಿ. ಅಂದು ನೀವು ಯಾರನ್ನು ರಾಕ್ಷಸಿಯರ ತರ ನಡೆಸಿಕೊಂಡಿದ್ದೀರೋ ಇಂದು ಕಾವ್ಯಳಿಗೆ ಅದೇ ತರಹ ರಾಕ್ಷಸಿಯರು ಎದುರಾಗಿದ್ದಾರೆ. ರವಿಯ ಮಾತು ಕೇಳಿ ಶಾಂತಮ್ಮ ಮತ್ತು ಕಾವ್ಯ ಇಬ್ಬರು ದಿಗ್ಭ್ರಮೆಗೊಂಡು ತಲೆ ತಗ್ಗಿಸಿದರು. ಕಾವ್ಯ, ಇಂದು ನಿನ್ನ ಅತ್ತೆ ನಾದಿನಿ ನಿನಗೆ ಬೈದಾಗ, ನಿನ್ನ ಎತ್ತವರಿಗೆ ನಿಂದಿಸಿದಾಗ ನಿನ್ನ ಮನಸ್ಸಿಗೆ ನೋವಾಯಿತಲ್ಲವೇ? ಆದರೆ ಒಮ್ಮೆ ಕಣ್ಣು ಮುಚ್ಚಿ ನೆನಪು ಮಾಡಿಕೊ. ರಮ್ಯ ಈ ಮನೆಗೆ ಹೊಸದಾಗಿ ಬಂದಾಗ ನೀನು ಮತ್ತು ಅಮ್ಮ ಆರಾಮಾಗಿ ಸೋಫಾದ ಮೇಲೆ ಕುಳಿತು ಅವಳ ಕೈಯಲ್ಲಿ ದನದ ತರಹ ಕೆಲಸ ಮಾಡಿಸುತ್ತಿರಲಿಲ್ಲವೇ? ಅವಳಿಗೆ ಜ್ವರ ಬಂದಾಗಲೂ ನೀನು ಕರುಣೆ ತೋರಿಸದೆ ನನ್ನ ಬಟ್ಟೆ ಇಸ್ತ್ರಿ ಮಾಡು, ನಿಮ್ಮ ಮನೆಯಲ್ಲಿ ಇದನ್ನೆಲ್ಲ ಕಲಿಸಿತ್ತು ಎಂದು ನೀನು ಗದರಿಸಿದ್ದನ್ನು ನಾನು ಮರೆತಿಲ್ಲ.
ಅಂದು ನಿನಗೆ ನಿನ್ನ ಅತ್ತೆಗೆ ಈ ಕಷ್ಟ ಅರ್ಥವಾಗಲಿಲ್ಲ. ಇಂದು ಕಾವ್ಯ ಯಾವ ನಾದಿನಿಯಿಂದ ಹಿಂಸೆ ಅನುಭವಿಸುತ್ತಿದ್ದಲ್ಲೋ ಅಂದು ಕಾವ್ಯ ಕೂಡ ರಮ್ಯಳಿಗೆ ಅದೇ ಕ್ರೂರಿ ನಾದಿನಿಯಾಗಿ ಹಿಂಸೆ ಕೊಟ್ಟಿದ್ದಳು. ಅಣ್ಣನ ಪ್ರತಿ ಮಾತುಗಳು ಕಾವ್ಯಳ ಎದೆಗೆ ಚಾಕುವಿನಿಂದ ಹಿರಿದಂತಾಯಿತು. ಅವಳು ತಾನು ಹಿಂದೆ ಅತ್ತಿಗೆಯೇ ಮಾಡಿದ ಅನ್ಯಾಯವನ್ನು ನೆನೆದು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಅಮ್ಮ, ಕರ್ಮ ಎಂಬುದು ಒಂದು ಚಕ್ರವಿದ್ದಂತೆ. ನಾವು ಬೇರೆಯವರಿಗೆ ಏನು ಕೊಡುತ್ತಿದ್ದೀಯೋ ಅದು ನಮಗೆ ಬಡ್ಡಿ ಸಮೇತವಾಗಿ ಬರುತ್ತದೆ. ಅಂದು ರಮ್ಯ ಅನುಭವಿಸಿದ ಕಣ್ಣೀರಿನ ಶಾಪವೇ ಇಂದು ಕಾವ್ಯಲ ರೂಪದಲ್ಲಿ ನಮಗೆ ತಿರುಗಿ ಬಂದಿದೆ. ಅಂದು ನಾನು ರಮ್ಯಲ ಪರವಾಗಿ ನಿಲ್ಲದಿದ್ದರೆ ಇಂದು ಕಾವ್ಯಲ ಪರವಾಗಿ ಮಾತನಾಡಲು ನನಗೆ ಯಾವ ನೈತಿಕ ಹಕ್ಕು ಇರುತ್ತಿರಲಿಲ್ಲ. ಆಗ ಅಲ್ಲಿಗೆ ಬಂದ ರಮ್ಯ ಕಾವ್ಯಳ ಕೈ ಹಿಡಿದು ಸಮಾಧಾನಪಡಿಸಿದಳು. ಅವಳ ಕಣ್ಣಲ್ಲೂ ನೀರಿತ್ತು, ಆದರೆ ಅದರಲ್ಲಿ ದ್ವೇಷ ಇರಲಿಲ್ಲ. ರೀ, ಸಾಕು ಮಾಡಿ, ಅಲೆಯ ವಿಷಯ ಬಿಡಿ. ಕಾವ್ಯ ಈಗ ನೋವಿನಲ್ಲಿದ್ದಾಳೆ, ಅವಳಿಗೆ ನಮ್ಮ ಸಾಂತ್ವನ ಬೇಕು. ಕಾವ್ಯ, ನೀನೇನು ಯೋಚನೆ ಮಾಡಬೇಡ, ನಾವಿದ್ದೇವೆ ನಿನಗೆ. ನಡೆ, ಮೊದಲು ನಿನ್ನ ಕಾಲಿನ ಗಾಯಕ್ಕೆ ಮದ್ದು ಹಚ್ಚೋಣ. ಅತ್ತಿಗೆಯ ಈ ವಿಶಾಲ ಮನೋಭಾವವನ್ನು ನೋಡಿ ಕಾವ್ಯಳಿಗೆ ತನ್ನ ತಪ್ಪು ಸಂಪೂರ್ಣವಾಗಿ ಅರಿವಾಯಿತು. ಅವಳು ಓಡಿ ಹೋಗಿ ರಮ್ಯಳ ಕಾಲಿಗೆ ಬಿದ್ದಳು. ಅತ್ತಿಗೆ, ನನ್ನಿಂದ ತಪ್ಪಾಯಿತು. ಅಂದು ನಾನು ನಿಮ್ಮ ಮನಸ್ಸಿಗೆ ತುಂಬ ನೋವು ಕೊಟ್ಟೆ. ನಿಮ್ಮ ಕಣ್ಣೀರಿನ ಶಾಪವೇ ಇಂದು ನನಗೆ ತಟ್ಟಿದೆ. ಅದರ ಪಾಪದ ಫಲವನ್ನು ನಾನು ಇಂದು ಅನುಭವಿಸುತ್ತಾ ಇದ್ದೇನೆ. ನನಗೆ ಈಗ ಹೆಣ್ಣಿನ ಕಷ್ಟ ಏನೆಂದು ತಿಳಿಯಿತು. ಅತ್ತಿಗೆ, ನನ್ನನ್ನು ಕ್ಷಮಿಸಿಬಿಡಿ. ಶಾಂತಮ್ಮ ಕೂಡ ಕಣ್ಣೀರು ಹಾಕುತ್ತಾ ರಮ್ಯಳ ಕೈ ಹಿಡಿದು ಕ್ಷಮೆಯಾಚಿಸಿದರು. ನನ್ನನ್ನು ಕ್ಷಮಿಸು ಬಿಡು ರಮ್ಯಾ. ಅಂದು ನಾನು ಅತ್ತೆಯಾಗಿ ನಿನಗೆ ಅನ್ಯಾಯ ಮಾಡಿದೆ. ಇಂದು ನನ್ನ ಮಗಳಿಗೂ ಅದೇ ಪರಿಸ್ಥಿತಿ ಬಂತು. ಹೆಣ್ಣಿನ ಕಣ್ಣೀರು ಎಷ್ಟು ಶಾಪ ಮುಟ್ಟುತ್ತದೆ ಅಂತ ಇವತ್ತು ಗೊತ್ತಾಯಿತು. ರಮ್ಯ ಎಲ್ಲರನ್ನೂ ಅಪ್ಪಿಕೊಂಡು ಸಮಾಧಾನಪಡಿಸಿದಳು. ಮರುದಿನವೇ ರವಿ ತನ್ನ ತಂಗಿ ಕಾವ್ಯಳನ್ನು ಕರೆದುಕೊಂಡು ಅವಳ ಗಂಡನ ಮನೆಗೆ ಹೋದನು. ರಮ್ಯ ಮತ್ತು ಶಾಂತಮ್ಮ ಕೂಡ ಜೊತೆಯಲ್ಲಿದ್ದರು. ಅಲ್ಲಿ ಕಿರಣ್, ಸಾವಿತ್ರಮ್ಮ ಮತ್ತು ಗೀತಾ ಕಾವ್ಯಳನ್ನು ನೋಡಿ ಮತ್ತೆ ಜಗಳಕ್ಕೆ ನಿಂತರು. ಹೋ, ಮಹಾರಾಣಿ ತವರೂರಿಗೆ ಓಡಿ ಹೋಗಿ ಈಗ ಇಡೀ ಸಂಸಾರವನ್ನೇ ಕರೆದುಕೊಂಡು ಬಂದಿದ್ದಾರೆ. ನಮ್ಮ ಮನೆಯಲ್ಲಿ ಕೆಲಸ ಮಾಡಲು ಆಗದಿದ್ದರೆ ಅಲ್ಲೇ ಇರಬೇಕಿತ್ತು. ನಮಗೇನು ಹುಡುಗಿಯರ ಕೊರತೆನಾ? ರವಿ ಗಟ್ಟಿಯಾದ ಮತ್ತು ಗಂಭೀರವಾದ ಧ್ವನಿಯಲ್ಲಿ, ಸಾವಿತ್ರಮ್ಮನವರೇ, ನಿಮ್ಮ ನಾಲ್ಗೆಗೆ ಕೊಂಚ ಲಗಾಮಿರಲಿ. ನಿಮ್ಮ ಅಮ್ಮ ಮತ್ತು ಅಕ್ಕ ಮಾಡುತ್ತಿರುವ ದೌರ್ಜನ್ಯಕ್ಕೆ ನನ್ನ ತಂಗಿ ಬಲಿಯಾಗಲು ನಾನು ಬಿಡುವುದಿಲ್ಲ. ಕಿರಣ್, ನೀನೊಬ್ಬ ಕಲಿತ ಗಂಡಸಾಗಿ ನಿನ್ನ ಹೆಂಡತಿಯ ಕಣ್ಣೀರು, ಕಾಲಿನ ಗಾಯ ಕಾಣಿಸುತ್ತಿಲ್ಲವೇ? ಇಂದು ನಾನು ಕಾವ್ಯನನ್ನು ಇಲ್ಲಿ ಬಿಟ್ಟು ಹೋಗಲು ಬಂದಿಲ್ಲ, ಬದಲಿಗೆ ನಿಮ್ಮನ್ನು ಎಚ್ಚರಿಸಲು ಬಂದಿದ್ದೇನೆ. ರವಿ ಅವರೇ, ನಮ್ಮ ಕೌಟುಂಬಿಕ ವಿಷಯದಲ್ಲಿ ನೀವು ಮಧ್ಯೆ ಪ್ರವೇಶಿಸಬೇಡಿ. ಅವಳು ಮನೆಯಲ್ಲಿ ಕೆಲಸ ಮಾಡದಿದ್ದರೆ ಹೇಗೆ? ಇದು ಕೇವಲ ಕೌಟುಂಬಿಕ ವಿಷಯವಲ್ಲ ಕಿರಣ್, ಇದು ಹೆಣ್ಣಿನ ಮೇಲಿನ ದೌರ್ಜನ್ಯ. ಒಂದು ಮನೆಯಲ್ಲಿ ಸೊಸೆಯನ್ನು ಗೌರವಿಸದೇ ಇದ್ದರೆ ಆ ಮನೆ ಎಂದಿಗೂ ಉದ್ಧಾರವಾಗುವುದಿಲ್ಲ. ಸಾವಿತ್ರಮ್ಮನವರೇ, ನಿಮ್ಮ ಮಗಳು ಗೀತಾ ಗಂಡನ ಮನೆಯಲ್ಲಿ ನೆಮ್ಮದಿಯಾಗಿಲ್ಲದೆ ಇಲ್ಲಿ ಬಂದು ಇರೋದಕ್ಕೆ ಕಾರಣ ಇಲ್ಲಿದೆ ನೋಡಿ. ನೀವು ಇನ್ನೊಬ್ಬರ ಮಗಳಿಗೆ ಹಿಂಸೆ ಕೊಟ್ಟರೆ ನಿಮ್ಮ ಮಗಳಿಗೆ ಹೇಗೆ ಒಳ್ಳೆಯದಾಗುತ್ತದೆ? ಇನ್ಮುಂದೆ ನನ್ನ ತಂಗಿಗೆ ಇಲ್ಲಿ ಗೌರವ ಸಿಗದಿದ್ದರೆ ನಾನು ಕಾವ್ಯಳನ್ನು ನನ್ನ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಮತ್ತು ನಿಮ್ಮ ಮೇಲೆ ಪೊಲೀಸ್ ಠಾಣೆಯಲ್ಲಿ ದೌರ್ಜನ್ಯದ ದೂರು ನೀಡುತ್ತೇನೆ. ಆಗ ನಿಮ್ಮ ಕೆಲಸವೂ ಹೋಗುತ್ತದೆ, ಗೌರವವೂ ಹೋಗುತ್ತದೆ. ರವಿಯ ಈ ದೃಢ ನಿರ್ಧಾರ ಮತ್ತು ಕಾನೂನಿನ ಎಚ್ಚರಿಕೆಯನ್ನು ನೋಡಿ ಸಾವಿತ್ರಮ್ಮ ಮತ್ತು ಗೀತಾ ಹೆದರಿ ನಡುಗಿದರು. ಕಿರಣ್ಗೆ ತಾನು ತಾಯಿಯ ಕುರುಡು ನಂಬಿಕೆಯಿಂದ ಹೆಂಡತಿಗೆ ಮಾಡಿದ ಅನ್ಯಾಯದ ಅರಿವಾಯಿತು. ಅವನು ಕಾವ್ಯಳ ಕಾಲಿನ ಗಾಯವನ್ನು ನೋಡಿ ಮನಸ್ಸು ಕರಗಿತು. ಕಾವ್ಯ, ನನ್ನಿಂದ ತಪ್ಪಾಯಿತು. ನಾನು ತಾಯಿ ಮತ್ತು ಅಕ್ಕರ ಮಾತನ್ನು ಕೇಳಿ ನಿನಗೆ ತುಂಬಾ ನೋವು ಕೊಟ್ಟೆ. ನೀನು ಅನುಭವಿಸಿದ ಕಷ್ಟ ನನಗೆ ಅರ್ಥವಾಯಿತು. ಇನ್ಮುಂದೆ ಈ ಮನೆಯಲ್ಲಿ ನಿನಗೆ ಯಾವುದೇ ತೊಂದರೆಯಾಗದಂತೆ ನಾನು ನೋಡಿಕೊಳ್ಳುತ್ತೇನೆ. ಕೆಲಸವನ್ನು ನಾವಿಬ್ಬರು ಹಂಚಿಕೊಂಡು ಮಾಡೋಣ. ಇದು ನನ್ನ ಜವಾಬ್ದಾರಿ. ಕಾವ್ಯ ತನ್ನ ಗಂಡನ ಬದಲಾವಣೆಯನ್ನು ನೋಡಿ ಅವನೊಂದಿಗೆ ಬಾಳಲು ಒಪ್ಪಿದಳು. ಸಾವಿತ್ರಮ್ಮ ಮತ್ತು ಗೀತಾ ಕೂಡ ತಮ್ಮ ತಪ್ಪಿಗೆ ಕ್ಷಮೆ ಕೇಳಿದರು. ಆದರೆ ಈ ಬಾರಿ ಕಾವ್ಯ ತನ್ನ ಹಕ್ಕನ್ನು ಕೇಳುವ ಧೈರ್ಯವಂತ ಹೆಣ್ಣಾಗಿದ್ದಳು. ಕರ್ಮದ ಪಾಠ ಇಡೀ ಕುಟುಂಬದ ಕಣ್ಣನ್ನು ತೆರೆಸಿತು.